ನಮಸ್ಕಾರ ಗೆಳೆಯರಿ. 2026ರ ಈ ಮೊದಲ ಸೂರ್ಯಗ್ರಹಣ ಫೆಬ್ರವರಿ 17ರ ಮಂಗಳವಾರ ಸಂಭವಿಸ್ತಾ ಇರೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ನಾವು ಬಾಲ್ಯದಿಂದಲೂ ಸೂರ್ಯಗ್ರಹಣ ಅಂದ್ಕೂಡ್ಲೆ ಏನೋ ಒಂದು ಭಯ, ಆತಂಕ ಅಥವಾ ಕುತೂಹಲದಿಂದ ಆಕಾಶ ನೋಡೋಕೆ ರೆಡಿಯಾಗಿರ್ತೀವಿ. ಆದರೆ ಈ ಬಾರಿ ನೀವು ಅಂದುಕೊಂಡಂತೆ ಕತ್ತಲೆ ಆವರಿಸುವ ಅಥವಾ ಸೂರ್ಯ ಪೂರ್ತಿ ಮಾಯವಾಗುವ ಗ್ರಹಣ ಇದಲ್ಲ. ವಿಜ್ಞಾನಿಗಳು ಅದನ್ನು ಆನ್ಯುಲರ್ ಸೋಲಾರ್ ಎಕ್ಲಿಪ್ಸ್ ಅಂತಂದ್ರೆ ಕಂಕಣ ಸೂರ್ಯಗ್ರಹಣ ಅಂತ ಕರೀತಾರೆ. ಇದು ನೋಡೋದಿಕ್ಕೆ ಅಕ್ಷರಶಃ ಒಂದು ಚಿನ್ನದ ಉಂಗುರದಂತೆ ಕಾಣುತ್ತೆ. ಸೂರ್ಯನ ಮಧ್ಯಭಾಗವನ್ನ ಚಂದ್ರ ಮುಚ್ಚಿದರೂ ಅಂಚುಗಳಲ್ಲಿ ಸೂರ್ಯನ ಬೆಳಕು ತೇಜಸ್ಸಿನಿಂದ ಹೊಳಿತಾ ಇರುತ್ತೆ. ಇದನ್ನೇ ಪ್ರಪಂಚದಾದ್ಯಂತ ರಿಂಗ್ ಆಫ್ ಫೈರ್ ಅಂತ ತುಂಬಾನೇ ಸಂಭ್ರಮದಿಂದ ಕರೀತಾರೆ. ಈ ಅಪರೂಪದ ದೃಶ್ಯವನ್ನ ನೋಡೋಕೆ 2 ಕಣ್ಣು ಸಾಲದು. ಆದ್ರೆ ಈ ಸೌಭಾಗ್ಯ ನಮಗೆ ಸಿಗುತ್ತಾ ಅನ್ನೋದು ಈಗಿರೋ ಅತಿ ದೊಡ್ಡ ಪ್ರಶ್ನೆ. ಬ್ರಹ್ಮಾಂಡದ ಈ ಆಟವನ್ನ ಅರ್ಥ ಮಾಡಿಕೊಳ್ಳೋದು ನಿಜಕ್ಕೂ ಒಂದು ಮಜಾ ಕೊಡುತ್ತೆ. ಫೆಬ್ರವರಿ 17ರಂದು ಮಧ್ಯಾಹ್ನ 3:26ಕ್ಕೆ ಗ್ರಹಣ ಆರಂಭವಾಗಿ ಸಂಜೆ 7:57ರವರೆಗೆ ಈ ಗ್ರಹಣ ನಡೆಯುತ್ತೆ. ಅಂದ್ರೆ ಸುಮಾರು 4 ಗಂಟೆಗಳಿಗೂ ಹೆಚ್ಚು ಕಾಲ ಈ ಖಗೋಳ ವಿದ್ಯಮಾನ ನಡೆಯುತ್ತೆ. ಆದ್ರೆ ನೆನಪಿಡಿ, ಆ ಅದ್ಭುತ ರಿಂಗ್ ಆಫ್ ಫೈರ್ ಅಥವಾ ಬೆಂಕಿಯ ಉಂಗುರ ನಮಗೆ ಕಾಣಿಸೋದು ಕೇವಲ 2 ನಿಮಿಷ 20 ಸೆಕೆಂಡ್ ಮಾತ್ರ. ಆ ಸಮಯದಲ್ಲಿ ಚಂದ್ರ ಸೂರ್ಯನ 96% ಭಾಗವನ್ನ ಆವರಿಸಿಕೊಂಡಿರ್ತಾನೆ. ಇದು ಹೇಗೆ ಸಾಧ್ಯ ಅಂದ್ರೆ ಈ ಸಮಯದಲ್ಲಿ ಚಂದ್ರ ಭೂಮಿಯಿಂದ ತುಂಬಾ ದೂರ ಇರ್ತಾನೆ. ನಮಗೆ ಗೊತ್ತು, ದೂರ ಇರೋ ವಸ್ತುಗಳು ಚಿಕ್ಕದಾಗಿ ಕಾಣುತ್ತವೆ ಅಂತ. ಹಾಗೆಯೇ ಚಂದ್ರ ಇಲ್ಲಿ ಸೂರ್ಯನಿಗಿಂತ ಚಿಕ್ಕವನಾಗಿ ಕಾಣುವುದರಿಂದ ಸೂರ್ಯನನ್ನು ಪೂರ್ತಿಯಾಗಿ ಮುಚ್ಚಲು ಅವನಿಗೆ ಸಾಧ್ಯವಾಗಿಲ್ಲ. ಈ ವೈಜ್ಞಾನಿಕ ಕಾರಣದಿಂದಲೇ ನಮಗೆ ಆ ಸುಂದರ ಬೆಳಕಿನ ಬಳೆ ಕಾಣಿಸೋದು. ಆದರೆ ಇಲ್ಲಿ ಒಂದು ಸಣ್ಣ ಬೇಸರದ ಸಂಗತಿ ಇದೆ. ಈ ಅದ್ಭುತ ದೃಶ್ಯವನ್ನ ನೋಡ್ಬೇಕು ಅಂತ ಕಾತುರದಿಂದ ಕಾಯ್ತಾ ಇರುವ ಭಾರತೀಯರಿಗೆ ಈ ಬಾರಿ ನಿರಾಸೆ ಕಾದಿದೆ. ಯಾಕೆಂದ್ರೆ ಈ ಗ್ರಹಣದ ಪಥ ಅಥವಾ ದಾರಿ ಭಾರತದ ಮೇಲಿಂದ ಹಾದು ಹೋಗೋದಿಲ್ಲ. ಈ ಸಾರಿ ರಿಂಗ್ ಆಫ್ ಫೈರ್ ಪೂರ್ತಿಯಾಗಿ ಕಾಣಿಸೋದು ಅಂಟಾರ್ಟಿಕಾ ಭಾಗದಲ್ಲಿ ಮಾತ್ರ. ಭಾರತದ ಕಾಲಮಾನದ ಪ್ರಕಾರ ಇದು ಹಗಲು ಹೊತ್ತೆಯಾದರೂ ಭೂಮಿಯ ವಕ್ರತೆ ಮತ್ತು ಸ್ಥಾನದ ಕಾರಣದಿಂದ ನಮಗೆ ಸೂರ್ಯ ಎಂದಿನಂತೆ ಸಾಮಾನ್ಯವಾಗಿಯೇ ಕಾಣಿಸ್ತಾನೆ. ಹಾಗಾಗಿ ನೀವು ಎಷ್ಟೇ ಕಷ್ಟಪಟ್ಟು ಆಕಾಶ ನೋಡಿದರೂ ಗ್ರಹಣದ ಯಾವುದೇ ಸುಳಿವು ನಮಗೆ ಸಿಗೋದಿಲ್ಲ. ಅಂಟಾರ್ಟಿಕಾದ ಈ ಮಂಚಿನ ಲೋಕದಲ್ಲಿ ಮಾತ್ರ ಸೂರ್ಯ ಉಂಗುರದಂತೆ ಕಂಗೊಳಿಸ್ತಾ ಇರ್ತಾನೆ. ಇದನ್ನು ನೇರವಾಗಿ ನೋಡಲು ಸಾಧ್ಯವಾಗದಿದ್ದರೂ ಇಂಟರ್ನೆಟ್ ಮೂಲಕ ಲೈವ್ ಸ್ಟ್ರೀಮಿಂಗ್ ನೋಡುವ ಅವಕಾಶ ನಮಗೆ ಖಂಡಿತ ಇರುತ್ತೆ. ಇನ್ನು ಪ್ರತಿ ಬಾರಿ ಗ್ರಹಣ ಬಂದಾಗಲೂ ನಮ್ಮ ವಾಟ್ಸಪ್ಗಳ ಮೆಸೇಜ್ಗಳಲ್ಲಿ ಸುರಿಮಳೆಯೇ ಆಗುತ್ತೆ. ಗರ್ಭಿಣಿಯರು ಹೊರಗೆ ಬರಬೇಡಿ, ಊಟ ಮಾಡಬೇಡಿ, ಚಾಕು ಕತ್ತರಿ ಮುಟ್ಟಬೇಡಿ ಅಂತ ಏನೇನೋ ಭಯ ಹುಟ್ಟಿಸುವ ಸುದ್ದಿಗಳು ಹರಿದಾಡುತ್ತವೆ. ಆದ್ರೆ ಇಲ್ಲಿ ಒಂದು ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಯಾವ ಗ್ರಹಣ ನಮ್ಮ ದೇಶದಲ್ಲಿ ಕಾಣಿಸುವುದೇ ಇಲ್ಲವೋ ಅದರ ಯಾವುದೇ ಭೌತಿಕ ಪ್ರಭಾವ ನಮ್ಮ ಮೇಲೆ ಇರುವುದಿಲ್ಲ. ವಿಜ್ಞಾನದ ಪ್ರಕಾರ ಗ್ರಹಣ ಅನ್ನೋದು ಕೇವಲ ನೆರಳಿನ ಆಟ ಅಷ್ಟೇ. ಬೆಳಕು ಮತ್ತು ನೆರಳಿನ ಈ ಪ್ರಕ್ರಿಯೆಯಿಂದ ನಮ್ಮ ಆರೋಗ್ಯದ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರಲ್ಲ ಅನ್ನೋದು ಹಲವು ಸಂಶೋಧನೆಗಳಿಂದ ಸಾಬೀತಾಗಿದೆ. ಅದರಲ್ಲೂ ಈ ಬಾರಿ ಭಾರತದಲ್ಲಿ ಗ್ರಹಣ ಕಾಣಿಸದೇ ಇರೋದ್ರಿಂದ ಯಾವುದೇ ಆತಂಕ ಪಡುವ ಅಗತ್ಯವೇ ಇಲ್ಲ. ಗರ್ಭಿಣಿಯರು, ಮಕ್ಕಳು ಅಥವಾ ವಯಸ್ಸಾದವರು ನಮ್ಮ ದಿನನಿತ್ಯದ ಕೆಲಸಗಳನ್ನ ಆರಾಮವಾಗಿ ಮಾಡಬಹುದು. ಯಾವುದೇ ಭಯವಿಲ್ಲದೆ ಊಟ ತಿಂಡಿ ಸೇವಿಸಬಹುದು. ನಮ್ಮ ಪೂರ್ವಜರು ಗ್ರಹಣದ ಸಮಯದಲ್ಲಿ ಕೆಲವು ನಿಯಮಗಳನ್ನ ಪಾಲಿಸ್ತಾ ಇದ್ರು ಅನ್ನೋದು ನಿಜ. ಆದರೆ ಅಂದಿನ ಕಾಲದಲ್ಲಿ ಸೂಕ್ಷ್ಮದರ್ಶಕಗಳಾಗಲಿ ಅಥವಾ ಇಂದಿನಷ್ಟು ಮುಂದುವರಿದ ವಿಜ್ಞಾನವಾಗಲಿ ಇರಲಿಲ್ಲ. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ಕೆಲವು ಕಟ್ಟುಪಾಡುಗಳನ್ನ ಮಾಡಿಕೊಂಡಿದ್ರು. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ನಾವು ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಅಂಟಾರ್ಟಿಕಾದಲ್ಲಿ ನಡೆಯುವ ಒಂದು ವಿದ್ಯಮಾನ ಇಲ್ಲಿ ಕುಳಿತಿರುವ ನಮ್ಮ ದೈನಂದಿನ ಜೀವನಕ್ಕೆ ಅಡ್ಡಿಯಾಗಬಾರದು. ಈ ಗ್ರಹಣವನ್ನು ನಾವು ಒಂದು ಸುಂದರ ವೈಜ್ಞಾನಿಕ ಪ್ರಕ್ರಿಯೆಯಾಗಿ ನೋಡಬೇಕೇ ಹೊರತು ಬೈದ ಕಣ್ಣಿನಿಂದಲ್ಲ. ಪ್ರಕೃತಿಯ ಈ ವಿಸ್ಮಯವನ್ನು ನೋಡಿ ಆನಂದಿಸುವುದರಲ್ಲಿ ಇರುವ ಖುಷಿಯೇ ಬೇರೆ. ವಿಶೇಷವಾಗಿ ಸ್ಪೇಸ್ ಪ್ರೇಮಿಗಳಿಗೆ ಇದು ಒಂದು ಹಬ್ಬವಿದ್ದಂತೆ. ನೀವು ಅಮೆರಿಕಾದ ನಾಸಾ ಅಥವಾ ಯುರೋಪಿಯನ್ ಸ್ಪೇಸ್ ಏಜೆನ್ಸಿಯ ಅಧಿಕೃತ ವೆಬ್ಸೈಟ್ಗಳಲ್ಲಿ ರಿಂಗ್ ಆಫ್ ಫೈರ್ ದೃಶ್ಯವನ್ನ ಲೈವ್ ಆಗಿ ನೋಡಬಹುದು. ಅಲ್ಲಿನ ಹೈ ರೆಸಲ್ಯೂಷನ್ ಕ್ಯಾಮೆರಾಗಳು ಸೂರ್ಯ ಮತ್ತು ಚಂದ್ರನ ಈ ಮಿಲನವನ್ನು ಅತ್ಯಂತ ಹತ್ತಿರದಿಂದ ಸೆರೆ ಹಿಡಿಯುತ್ತವೆ. ಅದನ್ನು ನೋಡಿದಾಗ ಪ್ರಕೃತಿಯಲ್ಲಿ ನಾವು ಎಷ್ಟು ಸಣ್ಣವರು ಮತ್ತು ಈ ಬ್ರಹ್ಮಾಂಡ ಎಷ್ಟು ವಿಶಾಲವಾಗಿದೆ ಅನ್ನೋ ಅರಿವಾಗುತ್ತೆ.
ಚಂದ್ರನ ಆ ಸಣ್ಣ ನೆರಳು ಸೂರ್ಯನನ್ನೇ ಸವಾಲಿಗೆ ಕರೆದಂತೆ ಕಾಣುವ ಆ ಕ್ಷಣಗಳು ರೋಮಾಂಚನಕಾರಿಯಾಗಿರುತ್ತವೆ. ಕೇವಲ 2 ನಿಮಿಷಗಳ ಕಾಲ ನಡೆಯುವ ಆ ಗರಿಷ್ಠ ಹಂತದ ದೃಶ್ಯ ನಿಜಕ್ಕೂ ರೋಮಾಂಚನಕಾರಿಯಾಗಿರುತ್ತೆ.